ಪಂಚಾಯಿತಿಯಿಂದ ಪಾರ್ಲಿಮೆಂಟ್ವರೆಗೆ ಭಾರತದ ಭವಿಷ್ಯವನ್ನು ಬರೆದಂತಹ ಯಾರಾದರೂ ಒಬ್ಬ ಮಹಾನಾಯಕ ಇದ್ರೆ ಅದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್. ಅವರೇ ಭಾರತ ಭಾಗ್ಯವಿಧಾತ. ಅಂಬೇಡ್ಕರ್ ಬಗ್ಗೆ ಮಾತನಾಡೋದು ಅಂದರೆ ದೇಶದ ಬಗ್ಗೆ ಮಾತಾಡೋದು ಅಂತ ಅರ್ಥ. ಈ ಕಾಕಿ ಹಾಕಿರೋರಿಗೆ ಈ ಕಾಕಿ ಕೊಟ್ಟವ್ರು ಯಾರು, ಈ ಖಾದಿ ಕೊಟ್ಟವ್ರು ಯಾರು, ಈ ಕಾವಿ ಕೊಟ್ಟವ್ರು ಯಾರು ಅಂತ ಗೊತ್ತಿಲ್ಲರಿ. ನಮ್ಮ ಯಾರೋ ಮಾತಾಡ್ತಾ ಇದ್ರು, ಅವ್ರಿಗೆ ಗೊತ್ತಿಲ್ಲ. ಅವ್ರು ಹಿಡಿದಿರ್ತಕ್ಕಂಥ ಲಾಠಿಯಲ್ಲಿ, ಅವ್ರು ಹಾಕಿರ್ತಕ್ಕಂಥ ಬೆಲ್ಟ್ನಲ್ಲಿ ಅಶೋಕ ಧಮ್ಮಚಕ್ರವನ್ನು ಕೊಟ್ಟವ್ರು ಯಾರು ಗೊತ್ತಿಲ್ಲ. ವಿಧಾನಸೌಧದ ಮೇಲೆ ರಾಷ್ಟ್ರ ಲಾಂಛನ ಇದೆ, ರಾಷ್ಟ್ರ ಲಾಂಛನ ಅನುಮೋದನೆ ಮಾಡಿದ ಯಾರು ಗೊತ್ತಿಲ್ಲ. ರೂಪಾಯಿಗಳನ್ನ ಲೆಕ್ಕ ಮಾಡ್ತಾ ಇರ್ತೀರಿ, ರೂಪಾಯಿಗಳಲ್ಲಿ ರಾಷ್ಟ್ರ ಲಾಂಛನ ಇದೆ, ಅದನ್ನು ಅನುಮೋದನೆ ಮಾಡಿದ ಯಾರು ಗೊತ್ತಿಲ್ಲ. ಅಂಬೇಡ್ಕರ್ ಅವರನ್ನ ಅಲಕ್ಷ್ಯ ಮಾಡಿದ ಭಾರತ ದಟ್ಟ ದಾರಿದ್ರ್ಯದ ಭಾರತ ಅಂತ ಹೇಳಲಿಕ್ಕೆ ನನಗೆ ಬಹಳ ನೋವಾಗ್ತಾ ಇದೆ. ಇವತ್ತು ಅಂಬೇಡ್ಕರ್ ಅವರ ಭಾರತ ಇಲ್ಲ ನಮ್ಮ ಕಣ್ಣು ಮುಂದೆ. ಅಂಬೇಡ್ಕರ್ ಅವರ ಕನಸಿನ ಭಾರತ ಇಲ್ಲ. ಇವತ್ತು ಮೃಗಗಳ ಭಾರತ, ಮೃಗೀಯ ಭಾರತ. ಮನುಷ್ಯನನ್ನ ಆಡಗಲಲ್ಲೇ ಕೊಲ್ತಾನೆ ಅಂದ್ರೆ ಇದು ಅಂಬೇಡ್ಕರ್ ಭಾರತನ? ಹುಲಿಯನ್ನ ಕೊಲ್ಲೋದಿಲ್ಲ, ಸಿಂಹವನ್ನು ಕೊಲ್ಲೋದಿಲ್ಲ, ತೋಳವನ್ನು ಕೊಲ್ಲೋದಿಲ್ಲ, ಯಾವ ಪ್ರಾಣಿಗಳು ಆ ಪ್ರಾಣಿಗಳನ್ನ ಕೊಲ್ಲೋದಿಲ್ಲ. ಆದರೆ ಮನುಷ್ಯನನ್ನ ಕೊಲ್ತಾನೆ ಅಂದ್ರೆ ಆಡಗಲಲ್ಲಿ. ಯಾವ ಭಾರತ ಇದು? ಯಾವ ಭಾರತದ ಕನಸನ್ನ ಕಟ್ಟಲಿಕ್ಕೆ ಇವತ್ತು ನಮ್ಮ ದೇಶದ ಜನ ಆತುರಿತಾ ಇದ್ದಾರೆ. 132ನೇ ಜಯಂತಿಯನ್ನು ಉಡುಪಿಯಲ್ಲೇ ಆಚರಣೆ ಮಾಡ್ತಾ ಇದ್ದೀವಿ. ಈ 132ನೇ ಜಯಂತಿನ ಯಾಕೆ ಆಚರಣೆ ಮಾಡ್ತಾ ಇದ್ದೀವಿ ಅಂತಕ್ಕಂಥ ಒಂದು ಸಣ್ಣ ಆಲೋಚನೆ ಆ ಠಾಣಾಧಿಕಾರಿಗೆ ಬರಬೇಕಾಗಿತ್ತು. ಯಾಕೆ ಬರಬೇಕಾಗಿತ್ತು ಅಂದರೆ, ಈ ಭವ್ಯ ಭಾರತ ದೇಶದ ಚರಿತ್ರೆಯನ್ನು ಬರೆದುಕೊಟ್ಟವರು, ಭಾರತ ದೇಶದ ರಾಜಕೀಯ, ಸಾಮಾಜಿಕ, ಆರ್ಥಿಕ, ಶೈಕ್ಷಣಿಕ ಹಾಗೂ ಎಲ್ಲ ಕ್ಷೇತ್ರದ ಭಾರತದ ಸರ್ವಾಂಗೀಣ ಕನಸನ್ನು ಕಟ್ಟಿಕೊಟ್ಟಂಥವರು ಇವರು ಯಾರು ಅಲ್ಲ ಸ್ವಾಮಿ. ಅವರು ಯಾರು ಅಂದರೆ ಮಹಾನಾಯಕ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕಟ್ಟಿಕೊಟ್ಟಿರ್ತಕ್ಕಂಥದ್ದು ಭಾರತದ ಭವಿಷ್ಯವನ್ನು. ಇವತ್ತು ಈ ಭಾರತದ ಭವಿಷ್ಯವನ್ನು ಕೊಟ್ಟಂಥ ಅಂಬೇಡ್ಕರ್ ಅವರ ಮೆರವಣಿಗೆ ಮಾಡ್ತೀವಿ ಅಂದರೆ, ನೀವು ಸ್ಟಾಪ್ ಮಾಡ್ತೀವಿ ಅಂದರೆ, ಯಾವ ಸಂವಿಧಾನದ ಅಡಿಯಲ್ಲಿ ಕೆಲಸ ಮಾಡ್ತಾ ಇದ್ದೀರಿ? ಯಾವ ಸಂವಿಧಾನದ ಅಡಿಯಲ್ಲಿ ಕಾಕಿ ಬಟ್ಟೆಯನ್ನು ಹಾಕಿದ್ದೀರಿ? ಯಾವ ಸಂವಿಧಾನದ ಗುಲಾಮರಾಗಿ ಕೆಲಸ ಮಾಡ್ತಾ ಇದ್ದೀರಿ ನೀವು? ಇದನ್ನ ನೇರವಾಗಿ ತಲುಪಿಸ್ತೇವೆ ನಾವು ರಾಜಭವನಕ್ಕೆ. ಅಂಬೇಡ್ಕರ್ ಅಂದರೆ ಭಾರತ, ಭಾರತ ಅಂದರೆ ಅಂಬೇಡ್ಕರ್. ಯಾಕೆ ಅಂದರೆ ಬಾಬಾ ಸಾಹೇಬ್ ಹೇಳ್ತಾರೆ, ನಾನು ಉಡುವಾಗಲೂ ಭಾರತೀಯ, ನಾನು ಸಾಯುವಾಗಲೂ ಭಾರತೀಯ, ಐ ಆಮ್ ಫಸ್ಟ್ಲಿ ಇಂಡಿಯನ್, ಐ ಆಮ್ ಲಾಸ್ಟ್ಲಿ ಇಂಡಿಯನ್ ಅಂತಂತ ಏಕೈಕ ಭಾರತೀಯ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್. ಇಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿಯನ್ನು ಮಾಡಲಿಕ್ಕೆ ಸೆಲ್ಯೂಟ್ ಮಾಡಿ ನಿಂತ್ಕೋಬೇಕು. ನಿಮಗೆ ನಾಚಿಕೆ ಇಲ್ಲವೇನ್ರಿ? ರಾಷ್ಟ್ರ ಧ್ವಜ ಹಾರ್ತಾ ಇರ್ತದೆ, ತ್ರಿವರ್ಣ ಧ್ವಜ ಹಾರಿಸ್ತಾ ಇರ್ತೀವಿ, ಫ್ಲಾಗ್ ಹಾಸ್ಟಿಂಗ್ ಮಾಡ್ತೀವಿ, ನಮಸ್ಕಾರ ಮಾಡ್ತಾ ನಿಂತ್ಕೊಳ್ತಿರಲ್ಲ ನೀವೆಲ್ಲ. ರಾಷ್ಟ್ರಪತಿಯಿಂದ ಹಿಡಿದು ಈ ದೇಶದ ಪ್ರಧಾನಿಯಿಂದ ಹಿಡಿದು ಈ ದೇಶದ ಪಂಚಾಯತಿ ಪೀಡಿವೆಂದು ನಮಸ್ಕಾರ ಮಾಡ್ತಾರಲ್ಲ, ಯಾರಿಗೆ ನಮಸ್ಕಾರ ಮಾಡ್ತೀರಿ ನೀವು? ರಾಷ್ಟ್ರ ಧ್ವಜದಲ್ಲಿ ಇರತಕ್ಕಂಥ ಧಮ್ಮಚಕ್ರವನ್ನು ಅನುಮೋದನೆ ಮಾಡಿದ್ ನಿಮ್ಮ ತಾತನೇನ್ರಿ? ಮಾಡಿದ್ ನಮ್ಮ ತಾತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್. ರಾಷ್ಟ್ರ ಧ್ವಜಕ್ಕೆ ಸಲ್ಯೂಟ್ ಮಾಡ್ತೀವಿ ಅಂದ್ರೆ ನೀವು ಅಂಬೇಡ್ಕರ್ಗೆ ಸಲ್ಯೂಟ್ ಮಾಡ್ತೀರಿ ಅಂತ ಅರ್ಥ. ರಾಷ್ಟ್ರ ಲಾಂಛನಕ್ಕೆ ಸಲ್ಯೂಟ್ ಮಾಡ್ತೀವಿ ಅಂದ್ರೆ ನೀವು ಅಂಬೇಡ್ಕರ್ಗೆ ಸಲ್ಯೂಟ್ ಮಾಡ್ತೀವಿ ಅಂತ ಅರ್ಥ. ಅಂಬೇಡ್ಕರ್ಗೆ ಸಲ್ಯೂಟ್ ಮಾಡ್ತೀವಿ ಅಂದ್ರೆ ದೇಶಕ್ಕೆ ಸಲ್ಯೂಟ್ ಮಾಡ್ತೀವಿ ಅಂತ. 3 ಥರದ ಅಂಬೇಡ್ಕರ್ ವಾದಿಗಳು ಇರ್ತಾರೆ, 3 ಥರದವರು. ಒಬ್ರು ನಕಲಿ ಅಂಬೇಡ್ಕರ್ ವಾದಿಗಳು, ಇನ್ನೊಬ್ರು ಅಸಲಿ ಅಂಬೇಡ್ಕರ್ ವಾದಿಗಳು, ಇನ್ನೊಬ್ರು ಸೀಸನ್ ಅಂಬೇಡ್ಕರ್ ವಾದಿಗಳು. 3 ಥರದ ಅಂಬೇಡ್ಕರ್ ವಾದಿಗಳು ಇರ್ತಾರೆ. ಈ ನಕಲಿ ಅಂಬೇಡ್ಕರ್ ವಾದಿಗಳು ಹೆಂಗಿರ್ತಾರೆ ಅಂದರೆ, ಅವರು ಹೇಳೋದೇ ಒಂದು, ಅವ್ರು ಮಾಡೋದೇ ಒಂದು. ಈ ಅಸಲಿ ಅಂಬೇಡ್ಕರ್ ವಾದಿಗಳು ಹೆಂಗಿರ್ತಾರೆ ಅಂದರೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಯಾವ ದಾರಿ ಹೇಳಿದಾರೋ ಆ ದಾರಿಯಲ್ಲಿ ಹೋಗ್ತಕ್ಕಂಥವ್ರು ಅಸಲಿ ಅಂಬೇಡ್ಕರ್ ವಾದಿಗಳು. ಈ ಸೀಸನ್ ಅಂಬೇಡ್ಕರ್ ವಾದಿಗಳು ಯಾರಪ್ಪ ಅಂದರೆ, ಏಪ್ರಿಲ್ ತಿಂಗಳು ಬಂದರೆ ಬಾಬಾ ಸಾಹೇಬ್ರಿಗೊಂದು ಹೂನಾರ ಹಾಕೋದು, ಡಿಸೆಂಬರ್ 6 ಬಂದರೆ 4 ಕ್ಯಾಂಡಲ್ ಹಚ್ಚೋದು. ಇವರು ಸೀಸನ್. ಅದಕ್ಕೆ ಈ ಸೀಸನ್ ಅಂಬೇಡ್ಕರ್ ವಾದಿಗಳು, ಈ ನಕಲಿ ಅಂಬೇಡ್ಕರ್ ವಾದಿಗಳಿಂದ ದೇಶಕ್ಕೆ ಗಂಡಾಂತರ ಇದೆ. ನಾವು ನಿಜವಾದಂಥ ಅಂಬೇಡ್ಕರ್ ವಾದಿಗಳಂದ್ರೆ ಏನು? ದೇಶ, ಧರ್ಮಕ್ಕಿಂತ ದೇಶ ಮುಖ್ಯ. ಯಾವ ಧರ್ಮಗಳು, ಯಾವ ಮಠಗಳು, ಯಾವ ಮಸೀದಿಗಳು, ಯಾವ ಚರ್ಚ್ಗಳು ಈ ದೇಶವನ್ನು ಉದ್ಧಾರ ಮಾಡಿಲ್ಲ. ಈ ದೇಶವನ್ನು ಉದ್ಧಾರ ಮಾಡಿದ್ದು, ಈ ದೇಶದ ಚರಿತ್ರೆಯನ್ನು ಬದಲಾವಣೆ ಮಾಡಿದ್ದು
ಭಾರತ ದೇಶದ ಭವಿಷ್ಯವನ್ನೇ ಬದಲಾವಣೆ ಮಾಡಿದ್ದು ಬಾಬಾ ಸಾಹೇಬರು ಕೊಟ್ಟಿರ್ತಕ್ಕಂಥ ಓಟಿನ ಹಕ್ಕು. ಮತದಾರರಿಂದ ಮಾತ್ರ ಭಾರತ ಬದಲಾಗುತ್ತೆ. ಈ ಓಟಿನ ಹಕ್ಕನ್ನು ಕೊಡ್ಲಿಕ್ಕೆ ಬಾಬಾ ಸಾಹೇಬರು ಇಬ್ಬರು ಮಕ್ಕಳನ್ನ ಕಳ್ಕೊಂಡ್ರು. ಲಂಡನ್ನಲ್ಲಿ ಗ್ರಂಥಾಲಯದಲ್ಲಿ ಓದ್ತಾ ಇರ್ತಾರೆ, ಟೆಲಿಗ್ರಾಮ್ ಬರುತ್ತೆ, ಎಮರ್ಜೆನ್ಸಿ ಟೆಲಿಗ್ರಾಮ್ ತೆಗೆದು ನೋಡ್ತಾರೆ. ರಮಾಬಾಯಿ ಭಾಳ ಲೇಟಾಗಿ ಪತ್ರ ಬರೆದಿರ್ತಾಳೆ, ನಿಮ್ಮ ಮಗ ಪ್ರೀತಿ ಮಗ ಸತ್ತೋಗಿದ್ದಾನೆ ಅಂತ. ಕಣ್ಣಲ್ಲಿ ನೀರು ಬೀಳ್ತಾ ಇರ್ತದೆ ಪುಸ್ತಕದ ಮೇಲೆ. ಫ್ರೆಂಡ್ ಕೇಳ್ತಾನೆ, ಬಾಬಾ ಸಾಹೇಬ್ರೆ ಎನಿ ಎಮರ್ಜೆನ್ಸೀಸ್ ದೇರ್ ಅಂತ. ಎಸ್, ನನ್ನ ಮಗ ಸತ್ತೋಗಿದ್ದಾನೆ. ಅಯ್ಯೋ, ನಿಮ್ಮ ಮಗ ಸತ್ತೋಗಿದ್ದಾನ, ಹಾಗಾದರೆ ಹೋಗಿ ವಾಪಸ್ ಇಂಡಿಯಾಕ್ಕೆ ಅಂತ ಕೇಳ್ತಾನೆ ಅವನು. ಬಾಬಾ ಸಾಹೇಬರು ಮತ್ತೆ ಕಣ್ಣುರ್ಸ್ಕೊಂಡು ಹೇಳ್ತಾರೆ, ನನ್ನ ಒಬ್ಬ ಮಗ ಸತ್ತ ಅಂತ ಏನಾದ್ರು ನಾನು ಇಂಡಿಯಾಕ್ಕೆ ವಾಪಸ್ ಹೋದರೆ ನನ್ನ ನಂಬಿರ್ತಕ್ಕಂಥ ಕೋಟಿ ಕೋಟಿ ಮಕ್ಕಳು ತಬ್ಲಿ ಆಗ್ಬಿಡ್ತಾರೆ. ನನ್ನ ಮಗ ಸತ್ರ ನನಗೇನು ನಷ್ಟ ಇಲ್ಲ. ಈ ದೇಶದಲ್ಲಿ ಹಿಂದೆ ಒಂದು ಸಂವಿಧಾನ ಇತ್ತು, ಅದು ಮನು ಸಂವಿಧಾನ. ಆ ಮನು ಸಂವಿಧಾನ ಹೆಣ್ಣು ಮಕ್ಕಳನ್ನ ಹೆರಿಗೆ ಫ್ಯಾಕ್ಟ್ರಿ ಮಾಡಿತ್ತು. ಇವತ್ತು ಹೆಣ್ಣು ಮಕ್ಕಳು DC ಗಳಾಗಿ, SP ಗಳಾಗಿ, IAS ಆಗಿ, KS ಆಗಿ, ಪ್ರಧಾನಿಗಳಾಗಿ, ರಾಷ್ಟ್ರಪತಿಗಳಾಗಬೇಕು ಅಂತ ಗುಡುಗದಂಥ ಸಿಂಹ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್. ಅಂಬೇಡ್ಕರ್ ಇಲ್ಲದ ಭಾರತ 0. ಯಾಕೆ ಅಂದರೆ ಭಾರತ ದೇಶದ ಪ್ರತಿಯೊಬ್ಬ ಪ್ರಜೆಯು ಬೆಳಿಗ್ಗೆ ಎದ್ದು ಸಾಯಂಕಾಲ ಮಲಗೋವರೆಗೂ ಅವನೇನೆಲ್ಲ ಅನುಭವಿಸ್ತಾನಲ್ಲ, ಆ ಅನುಭವಿಸುವ ಹಕ್ಕುಗಳನ್ನು ಕೊಟ್ಟಿರ್ತಕ್ಕಂಥದ್ದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್. ಅದಕ್ಕೋಸ್ಕರ ಭಾರತ ದೇಶದ 137 ಕೋಟಿ ಜನ ಅಂಬೇಡ್ಕರ್ ಅವರ ಋಣವನ್ನ ಸ್ಮರಿಸ್ಕೋಬೇಕು.